ವೀಕ್ಷಕರೇ, ಕಣ್ಣಿಗೆ ಕಾಣುವ ದೇವರು ಅಂದರೆ ತಾಯಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ರಾಯಚೂರಿನಲ್ಲಿ ಒಬ್ಬ ಅದನ್ನ ಸುಳ್ಳು ಮಾಡಿದ್ದಾನೆ. ಯಾಕೆ ಅಂತಂದ್ರೆ ಹೆತ್ತ ತಾಯಿಯನ್ನೇ ತನ್ನ ಮಗ ಕೊಂದಿದ್ದಾನೆ. ಸೊ ರಾಯಚೂರಿನಲ್ಲಿ ಈತ ಬಂದು ಏನು ಹೇಳಿದ್ದಾನೆ ಅಂತಂದ್ರೆ, ತಾಯಿ ಹತ್ರ ಬಂದು ನನಗೆ 2 ಲಕ್ಷ ರೂಪಾಯಿ ದುಡ್ಡು ಬೇಕು, ಅರ್ಜೆಂಟಾಗಿ ಬೇಕು, ನೀನು ಏನು ಮಾಡ್ತೀಯ ನನಗೆ ಗೊತ್ತಿಲ್ಲ, ನನಗೆ 2 ಲಕ್ಷ ರೂಪಾಯಿ ದುಡ್ಡು ಬೇಕು ಅಂತ ಆತ ತಾಯಿ ಹತ್ರ ಕೇಳಿದ್ದಾನೆ. ಆದರೆ ಆ ತಾಯಿ ಹೊಲದಲ್ಲಿ ಉಳುಮೆ ಮಾಡಿಕೊಂಡು ಭೂಮಿಯನ್ನೇ ನಂಬ್ಕೊಂಡು ಬದುಕ್ತಾ ಇದ್ದಾಳೆ. ಆಕೆ ಹತ್ರ 2 ಲಕ್ಷ ರೂಪಾಯಿ ಎಲ್ಲಿಂದ ಬರಬೇಕಾಗುತ್ತೆ? ಸೊ ಅಂತ ಒಂದು ಸಮಯದಲ್ಲಿ ತಮ್ಮ ಆಗಿದ್ದವನು ಕೇಳಿದ್ದಾನೆ ಅಣ್ಣನಿಗೆ, ಏನಿಗೆ ಬೇಕು 2 ಲಕ್ಷ ರೂಪಾಯಿ ಅಂತ ಕೇಳಿದ್ದಾನೆ ಅಂತ ಅಣ್ಣ ತಮ್ಮನ ಮೇಲೂ ಸಹ ಕೈ ಮಾಡಿದ್ದಾನೆ. ಕೈ ಎಲ್ಲರ ಮೇಲೂ ಮಾಡ್ತಾನೆ. ಯಾಕಂತಂದ್ರೆ ಆತ ಅಂದ್ರೆ ಅಣ್ಣ ಏನು, ಅವನು ಕುಡಿತಾನೆ, ಎಲ್ಲರ ಮೇಲೂ ಕಿರ್ಚಾಡ್ತಾನೆ, ಹೊಡೆದಾಡ್ತಾನೆ ಅನ್ನುವಂಥದ್ದನ್ನು ತಮ್ಮ ಹೇಳಿದ್ದಾನೆ ಎಲ್ಲರ ಮುಂದೆ. ಸೊ ಇವಾಗ 2 ಲಕ್ಷ ರೂಪಾಯಿ ಕೊಡ್ತೀಯಾ ನೀನು ಇಲ್ವಾ ಅಂತ ಹಂಗೆ ಜಗಳ ಆಡ್ತಾ ಇರುತ್ತೆ. ತಮ್ಮ ಬೆಂಗಳೂರಿನಿಂದ ಒಂದಿನ ಮನೆಗೆ ಹೋಗ್ತಾನೆ. ಆ ಸಂಜೆ ಇವರಿಬ್ರು ಸಹ ಜಗಳ ಆಡ್ತಾ ಇರ್ತಾರೆ. ಯಾಕೆ ಅಂತ ಕೇಳಿದಾಗ, ಇಲ್ಲ ದುಡ್ಡಿನ ವಿಷಯಕ್ಕೆ ಏನೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ತಾಳೆ ಆ ತಾಯಿ. ಆದರೆ ಅದ್ರ ಮಾರನೇ ದಿನ ಸಹ ಅವ್ರು ಆಚೆ ಕಡೆ ಕೂತ್ಕೊಂಡು ಮಾತಾಡ್ತಿದ್ದಂತಹ ಒಂದು ಸಂದರ್ಭದಲ್ಲಿ, ಇಲ್ಲ ನನ್ನ ಹತ್ರ ಅಷ್ಟು ದುಡ್ಡು ಇಲ್ಲ ಅಂತ ಹೇಳಿದಾಗ, ನನಗೆ ಏನು ಮಾಡ್ತೀಯೋ ಗೊತ್ತಿಲ್ಲ, ನೀನು ದುಡ್ಡು ಕೊಡಬೇಕು ಅಂತ ಈತ ಹೇಳ್ತಾನೆ. ಆ ಒಂದು ಸಮಯದಲ್ಲಿ ತಾಯಿ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದಾಗ ಇವನೇನು ಮಾಡಿದ್ದಾನೆ ಅಂತ ಅಂದರೆ, ಆ ತಾಯಿನ ಆಚೆಯಿಂದ ಒಳಗ್ವರೆಗೂ ಕೈಯನ್ನು ಎಳ್ಕೊಂಡು ಒಳಗೆ ಕರ್ಕೊಂಡು ಬಂದು ಒಳಗೆ ಅವಳನ್ನ ಬೀಳಿಸಿ ಅಂದರೆ ತಳ್ಳಿದ ನಂತರ ಒಂದು ದೊಡ್ಡದಾದ ಕಲ್ಲನ್ನ ತಗೊಂಡು ಆತನ ತಾಯಿಯ ತಲೆಗೆ ಹಾಕಿದ್ದಾನೆ. ಸೊ ಆವಾಗಲೇ ಇಮ್ಮಿಡಿಯೇಟ್ ಆಗಿ ರಕ್ತ ಚಿಮ್ಮಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದ ನಂತರ ತಮ್ಮ ಇದನ್ನ ತನ್ನ ಕಣ್ಣಾರೆ ಈ ಒಂದು ಸಂದರ್ಶನವನ್ನ ನೋಡಿದ್ದಾನೆ. ಸೊ ಇದೊಂದು ಆದ್ಮೇಲೆ ಆ ತಮ್ಮ ಆತನ ತಾಯಿಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಒಂದು ಸಂದರ್ಭದಲ್ಲೇನೆ ಆ ತಾಯಿಯ ಉಸಿರು ನಿಂತಿದೆ. ಸೊ ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಆಗುತ್ತೆ, ಪೊಲೀಸರು ಇವನಿಗೆ ಏನ್ ಮಾಡ್ತಾರೆ, ಏನ್ ಶಿಕ್ಷೆಯನ್ನ ಕೊಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಆದ್ರೆ ಇದ್ರ ಜೊತೆಗೆ ಆ ತಮ್ಮನ ಪರಿಸ್ಥಿತಿಯನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಯಾಕಂತಂದ್ರೆ ಕಣ್ಣೆದುರೆ ತನ್ನ ಅಣ್ಣನೇ ತನ್ನ ತಾಯಿಯನ್ನ ಕೊಂದಿದ್ದಾನೆ. ಆತನ ಪರಿಸ್ಥಿತಿ ಯಾವ ರೀತಿ ಇರ್ಬೋದು ಅಂತ ನಾವೆಲ್ಲರೂ ಸಹ ಯೋಚನೆ ಮಾಡಬೇಕಾಗುತ್ತೆ. ಸೊ ಪೊಲೀಸ್ ಅವರು ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಯಾವ ರೀತಿ ಮಾಡ್ತಾರೆ ಮತ್ತು ಏನೇನೆಲ್ಲ ಈ ಒಂದು ಕೇಸ್ ಇನ್ವೆಸ್ಟಿಗೇಷನ್ ಮುಂದೆ ಗೊತ್ತಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಸೊ ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಮತ್ತು ಇನ್ನಷ್ಟು ಲೈವ್ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸಾರ್ವಭೌಮ ಟಿವಿ.